ಕರ್ಪೂರಿ ಠಾಕೂರ್ ಅವರನ್ನು ಕುರಿತು ಡಾಕ್ಟರ್ ಎಸ್ ಗುರುಮೂರ್ತಿ ಅವರು ಬರೆದಿರ್ತಕ್ಕಂಥ ಸಮಾಜವಾದದ ಹರಿಕಾರ ಜನನಾಯಕ ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರ ಪುಸ್ತಕದ ಬಿಡುಗಡೆಯ ಸಮಾರಂಭದಲ್ಲಿ ನಮ್ಮ ಜೊತೆ ಇಂದು ನಿರ್ಗಮಿಸಿರುವ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು, ವೇದಿಕೆ ಮೇಲೆ ಮುಖ್ಯಮಂತ್ರಿಗಳ ಸಲಹೆಗಾರರಾದ BR ಪಾಟೀಲ್ ಅವರು, ಸನ್ಮಾನ್ಯ ದ್ವಾರಕನಾಥ್ ಅವರು, ಹಾಗೆ ಮಂಗಳೂರು ವಿಜಯ ಅವರ ಪುಸ್ತಕವನ್ನು ಕುರಿತು ಮಾತನಾಡಿದ್ದಾರೆ. ನಮ್ಮ ಆದಿಬಾಬಾ ಅವರು ಮಾತನಾಡಿದ್ದಾರೆ. ಗುರುಮೂರ್ತಿ ಅವರು ಎಲ್ಲರನ್ನ ತಮ್ಮ ಪುಸ್ತಕವನ್ನ ಅರ್ಪಣೆ ಈಗಾಗಲೇ ತಮ್ಮೆಲ್ಲರಿಗೆ ಬಿಡುಗಡೆ ಮಾಡಿಸಿದ್ದಾರೆ. ಶ್ರೀಮತಿ ಗುರುಮೂರ್ತಿ ಅವರು ಕೂಡ ಇಲ್ಲಿ ಇದ್ದಾರೆ. ಅನೇಕ ಜನ ಪ್ರಾಜ್ಞರು ವೇದಿಕೆ ಮುಂಭಾಗದಲ್ಲಿ ಕೂಡ ಇದ್ದೀರಿ. ಕರ್ಪೂರಿ ಠಾಕೂರ್ ಅವರಿಗೆ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಾದರೂ ಭಾರತ ರತ್ನ ಬಂತಲ್ಲ ಅಂತೇಳಿ ನಾವೆಲ್ಲರೂ ಸಂಭ್ರಮಿಸುವ, ಸಂತೋಷ ಪಡುವ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂದ್ರೆ ಅಂತ ಮಹನೀಯರಿಗೆ ನಮ್ಮ ಸರ್ಕಾರಗಳು, ನಾನು ಯಾವ ಪಕ್ಷದ ಸರ್ಕಾರ ಅಂತ ಹೇಳೋದಿಲ್ಲ, ನಮ್ಮ ಸರ್ಕಾರಗಳು ಅಂತವ್ರನ್ನ ನೆನಪು ಮಾಡಿಕೊಂಡು ಭಾರತ ರತ್ನ ಕೊಡುವಂತ ದೊಡ್ಡ ಮನಸ್ಸು ಮಾಡಿರೋದೇ ಬಹಳ ದೊಡ್ಡ ವಿಚಾರ ಅಂತ ನನಗೆ ಅನಿಸ್ತಿದೆ. ಯಾಕೆ ಅಂದ್ರೆ ಅವರು ಯಾವತ್ತೂ ನೆನಪಿಗೆ ಬರದೇ ಇರುವಂತ ಕಾರಣದಿಂದ. ಯಾಕೆ ಕರ್ಪೂರಿ ಠಾಕೂರ್ ಅಂತವ್ರು ನೆನಪಿಗೆ ಬರೋದಿಲ್ಲ? ಅಷ್ಟು ದೊಡ್ಡ ವ್ಯಕ್ತಿತ್ವ ಯಾಕೆ ಇವತ್ತಿನ ಜನರಿಗೆ ಆದರ್ಶ ಆಗೋದಿಲ್ಲ ಅಂತ ಹೇಳಿ ಪ್ರಶ್ನೆ ಏನಾದರೂ ನಮಗೆ ಬಂದ್ರೆ ಉತ್ತರ ಬಹಳ ಸರಳವಾದದ್ದು. ಈಗಾಗಲೇ ಎಲ್ಲರೂ ಹೇಳಿರೋ ರೀತಿಯಲ್ಲಿ ನಮ್ಮ ದೇಶದ ಜಾತಿ ವ್ಯವಸ್ಥೆಯ ಮೇಲೆ ನಮ್ಮ ರಾಜಕೀಯ ಅಧಿಕಾರಿಗಳು ನಿಲ್ತವೆ. ಲೋಹಿಯಾ ಇದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮೂರು, ಒಂದು ಜಾತಿ, ಇನ್ನೊಂದು ಹಣ, ಇನ್ನೊಂದು ಇಂಗ್ಲಿಷ್. ಈ ಮೂರರಲ್ಲಿ ಎರಡಿದ್ರೆ ಅವನು ದೊಡ್ಡ ನಾಯಕ ಆಗ್ಬಹುದು ಈ ದೇಶದಲ್ಲಿ ಅಂತ ಹೇಳ್ತಾರೆ. ಜಾತಿ ಇದ್ದು ಹಣ ಇದ್ರೆ, ಜಾತಿ ಜೊತೆಗೆ ಇಂಗ್ಲಿಷು ಇದ್ದು ಬಿಟ್ರೆ ಅವ ಮಹಾನಾಯಕ ಆಗ್ಬೋದು ಅಂತ. ಇಂಗ್ಲಿಷಿನ ಜೊತೆಗೆ ಹಣ ಅಥವಾ ಜಾತಿ ಒಂದಿದ್ರು ಅವ ಮಹಾನಾಯಕ ಆಗ್ಬೋದು ಅನ್ನೋದು ಲೋಹಿಯಾ ಅವರ ವಿಶ್ಲೇಷಣೆ. ಆದ್ರೆ ಈ ಮೂರರಲ್ಲಿ ಯಾವುದೂ ಇಲ್ಲದೆ ಇರೋರು ಕರ್ಪೂರಿ ಠಾಕೂರ್. ಜಾತಿಯಿಂದ ಬಹಳ ದೊಡ್ಡ ಜಾತಿಯಲ್ಲಿ ಹುಟ್ಟಿದವರಲ್ಲ, ಹಣ ಮೊದಲೇ ಇರಲಿಲ್ಲ, ಅತ್ಯಂತ ಬಡ ಕುಟುಂಬದಿಂದ ಬಂದವರು, ಇಂಗ್ಲಿಷು ಅವ್ರಿಗೆ ಬರ್ತಾ ಇರಲಿಲ್ಲ. ಈ ಮೂರು ಇಲ್ಲದೆ ಇರುವಂತವ್ರು ಈ ದೇಶದ ಮುಖ್ಯಮಂತ್ರಿ ಆಗೋಕ್ ಸಾಧ್ಯ ಇದೆ ಅಂದ್ರೆ, ಬಹಳ ದೊಡ್ಡ ಆದರ್ಶ ನಾಯಕ ಆಗೋಕ್ ಸಾಧ್ಯ ಇದೆ ಅಂದ್ರೆ ಅದು ಅತ್ಯಂತ ಆಶ್ಚರ್ಯಕರವಾದ ಪವಾಡ. ಅಂತ ಪವಾಡ ಸಂಭವಿಸಿರೋದು ಕರ್ಪೂರಿ ಠಾಕೂರ್ ಅವರ ವಿಚಾರಗಳು. ನಮ್ಮಲ್ಲಿ ಬಹಳ ಬಲಿಷ್ಠ ಜಾತಿಗಳಲ್ಲಿ ನಾಯಕರಾಗೋದು ಬಹಳ ಸುಲಭ. ನಮ್ಮ ನಾಡಗೌಡರು ನಾಯಕರಾಗ್ತಾರೆ ಅಂದ್ರೆ ಸುಲಭ, ಅದೇನು ಬಹಳ ಕಷ್ಟದ ವಿಚಾರ ಅಲ್ಲ. BR ಪಾಟೀಲ್ ಆಗ್ತಾರೆ ಅಂದ್ರೆ ಅದು ಕಷ್ಟದ ವಿಚಾರ ಅಲ್ಲ. ಆದ್ರೆ ಯಾರಾದ್ರೂ ಕರ್ಪೂರಿ ಠಾಕೂರ್ ತರದ ಜಾತಿಯವರ ನಾಯಕ ಆಗಿದ್ದಾನೆ ಅಂದ್ರೆ ಅವನು ಸ್ವಯಂ ಶಕ್ತಿಯಿಂದ ಆಗಿದ್ದಾನೆ ಮತ್ತು ಸಂವಿಧಾನದ ಮೀಸಲಾತಿಯ ಕಾರಣದಿಂದ ಆಗಿದ್ದಾನೆ ಅಂತಲೇ ಹೊರತು ಈ ಸಮಾಜ ಅವರನ್ನ ನಾಯಕನನ್ನಾಗಿ ಮಾಡಕ್ ಸಾಧ್ಯವೇ ಇಲ್ಲ. ಕರ್ಪೂರಿ ಠಾಕೂರ್ ಆ ರೀತಿ ಬೆಳೆದವರು, ಅವರು ಸ್ವಯಂ ಶಕ್ತಿಯಿಂದ ಬೆಳೆದವರು. ಈಗ ನಾನು ನಮ್ಮಪ್ಪ MLA ಎಲ್ಲ, ನಮ್ಮ ಕುಟುಂಬ, ನಾನು ನಮ್ಮ ಕುಟುಂಬದ ಮೊದಲನೇ ಅಕ್ಷರಸ್ಥ. ನಾನು ಇಲ್ಲಿ ನಿಂತಿನ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಏನಾದ್ರು ನನ್ಗೆ ಶಿಕ್ಷಣ ಕೊಡಿಸ್ತಾ ಇದ್ರೆ ಹನುಮಂತಯ್ಯ ಬರ್ತಾನೆ ಇರಲಿಲ್ಲ ಬೆಂಗಳೂರು. ಆ ರೀತಿಯ ಜಾತಿಗಳಿಂದ ಬಂದವರು ನಾಯಕರಾಗೋದಿದೆಯಲ್ಲ, ಅದು ಮಹಾನ್ ಸಾಧನೆ. ಕರ್ಪೂರಿ ಠಾಕೂರ್ ಅವರು ಅಂತ ಸಾಧನೆಯನ್ನು ಮಾಡಿದರು. ಅವರಿಗೆ ಅವ್ರ ಹೆಸರು ಕರ್ಪೂರಿ ಠಾಕೂರ್ ಅಲ್ಲ. ಠಾಕೂರ್ ಅನ್ನೋದು ದೊಡ್ಡ ಜಾತಿಯವರು ಇಟ್ಕೊಳ್ಳೋದು, ಬಲಿಷ್ಠ ಜಾತಿಗಳು ಇಟ್ಕೊಳ್ಳೋ ಹೆಸರದು. ಬಹಳ ಜನರಿಗೆ ಇವರು ಠಾಕೂರ್ ಇರ್ಬೋದೇನೋ ಅಂತ ಅನಿಸಿದೆ. ಆದ್ರೆ ಅವರು ಮಾಡುತ್ತಿದ್ದ ಭಾಷಣವನ್ನು ನೋಡಿ ಹಿರಿಯರೊಬ್ಬರೇ ಠಾಕೂರ್ ಜೈಸೆ ಬಾತ್ಕರ ಅಂತ ಹೇಳೋರು. ಆದ್ರಿಂದ ಅವರು ಕರ್ಪೂರಿ ಠಾಕೂರ್ ಆದದ್ದು. ಅವರು ಜಾತಿಯ ಕಾರಣದಿಂದ ಕರ್ಪೂರಿ ಠಾಕೂರ್ ಅಲ್ಲ. ಅವರು ಹುಟ್ಟಿದ್ದು ನಾಯಿಂದ ಸಮಾಜದಲ್ಲಿ, ಕ್ಷೌರಿಕರ ಸಮಾಜದಲ್ಲಿ. ಬಿಹಾರದಿಂದ ಅತ್ಯಂತ ಕ್ರೂರವಾದ ಜಾತಿ ವ್ಯವಸ್ಥೆ ಇರುವ, ನಾವು ಬಹಳ ಮುಂದುವರಿದ ರಾಜ್ಯ ಕರ್ನಾಟಕ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿಯೇ ಅದು 12ನೇ ಶತಮಾನದಲ್ಲಿ ಬಸವಣ್ಣ ಹುಟ್ಟಿ ಬಹಳ ದೊಡ್ಡ ಬದಲಾವಣೆ ತಂದಿದ್ದಾನೆ ಅಂತ ನಂಬಿದ್ದೇವೆ ನನ್ನಂತವರು. ಇಲ್ಲಿ ದಲಿತರಿಗೆ ಮನ ತಿನ್ನಿಸಿದ್ದಾರೆ,
ಅವ್ರ ಬಾಯಿಗೆ ಮುಚ್ಚೋಗಿದ್ದಾರೆ, ಮಾಡಬಾರದಲ್ಲಿ ಮಾಡಿ ದೌರ್ಜನ್ಯಗಳು ಮಾಡಿದ್ದಾರೆ. ಇಂಥ ಅತ್ಯಂತ ಪ್ರಗತಿಪರ ರಾಜ್ಯದಲ್ಲಿ ಇವತ್ತಿಗೂ ಭೀಮಾರ ರಾಜ್ಯ ಅಂತ ಕರೆಸ್ಕೊಳ್ತಿರೋದು ಬಿಹಾರ. ಇವತ್ತಿಗೂ ನಿಮಗೆ ಬಹಳ ಆಶ್ಚರ್ಯ, ಪೇಪರ್ ಓದೋರಿಗೆಲ್ಲ ಗೊತ್ತಿದೆ, ದಿನಾ ಒಂದೊಂದು ಬ್ರಿಡ್ಜ್ ಬೀಳ್ತಾ ಬಿಹಾರಲ್ಲಿ. ನಮ್ಮ ಅಖ್ಲಾಕ್ ಅಹಮದ್ ಅವರು he has to give his explanation. Every day a bridge is collapsing in Bihar. Every day. ಅರೆ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಬಿಹಾರ್ ಅಂತ ಇವತ್ತು ನಮ್ಗೆ ಅನಿಸ್ತಾ ಇದೆ ನಾವೆಲ್ಲರೂ. ಅದು ಏನು, ನಿತೀಶ್ ಕುಮಾರ್ ಅಂತ ಬಹಳ ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ ಅಂತ ನಂಬಿರುವ ನಾವೆಲ್ಲ ಆಶ್ಚರ್ಯ ಪಡೋ ರೀತಿಯಲ್ಲಿ ದ ಬ್ರಿಡ್ಜಸ್ ಆರ್ ಕೊಲಾಪ್ಸಿಂಗ್ ಎವ್ರಿ ಡೇ. ಅದಕ್ಕೆ ನನಗೆ ಬಹಳ ಆಶ್ಚರ್ಯ ಆದದ್ದು, ಇಂಥ ರಾಜ್ಯದಲ್ಲಿ 70ರ ದಶಕದಲ್ಲಿ ಈ ಕರ್ಪೂರಿ ಠಾಕೂರ್ ಮುಖ್ಯಮಂತ್ರಿ ಆದದ್ದು ಹೇಗೆ ಅಂತ ಹೇಳಿ ಬಹಳ ಆಶ್ಚರ್ಯ ನನಗೆ ಆದದ್ದು ಉಂಟು. ಒಂದು ಮಾತು ಬರೀತಾರೆ, ಏನದು ಅಂದ್ರೆ, ಕರ್ಪೂರಿ ಠಾಕೂರ್ ಅವರು ಮುಖ್ಯಮಂತ್ರಿ ಆಗಿ 10 ತಿಂಗಳಿಗೆ ಇಳಿಸ್ಬಿಡ್ತಾರೆ. ಈ ಜಾತಿ ವ್ಯವಸ್ಥೆಯ ಬಲ ಹೇಗಿರ್ತದೆ ಅಂದ್ರೆ, ಅವರು ಮುಖ್ಯಮಂತ್ರಿಯಿಂದ ಇಳಿಸ್ಬೇಕಾದ್ರೆ ಅವ್ರ ತರವೇ ಒಬ್ಬರನ್ನ ಯಾರನ್ನಾದ್ರೂ ತಯಾರು ಮಾಡ್ಬೇಕಲ್ಲ, ದಲಿತರನ್ನು ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಕರ್ಪೂರಿ ಠಾಕೂರ್ ಇಳಿಸೋ ಸಲುವಾಗಿ. ಇವರ ವಿರುದ್ಧ ಕಟ್ಟಬೇಕು ಅಂತಾದ್ರೆ ಸುಲಭವಾದ ಸ್ಟ್ರಾಟಜಿ ಅದು, ಇನ್ನೊಬ್ಬರನ್ನು ಕಟ್ಟೋದು. ಅಂದ್ರೆ ತಳ ಸಮುದಾಯಗಳನ್ನ ಪರಸ್ಪರ ಎತ್ತಿ ಕಟ್ಟುವ ಕೆಲಸವನ್ನು ಮಾಡಿದ್ರೆ ಕರ್ಪೂರಿ ಠಾಕೂರ್ ಅವರನ್ನು ಇಳಿಸೋದು ಸುಲಭ. ಇಂಥವರು ಬಹಳ ದಿನ ಮುಂದುವರಿಬಾರದು ಅಂತ ಅನ್ನೋದು ಅದರ ಹಿಂದಿನ ಸಂಚು. ಇದು ಇವತ್ತಿನ ರಾಜಕಾರಣದಲ್ಲೂ ನಿಜ. ಉತ್ತರ ಪ್ರದೇಶದಂತ ರಾಜ್ಯದಲ್ಲಿ ಮಾಯಾವತಿ ಮತ್ತು ಮಲಯಂ ಸಿಂಗ್ ಅವ್ರ ಜೊತೆಗೂಡಿದ್ರೆ ಬೇರೆ ಯಾರು ಅಧಿಕಾರಕ್ಕೆ ಬರಕ್ ಸಾಧ್ಯವೇ ಇಲ್ಲ. ಒಮ್ಮೆ ಆ ಪ್ರಯೋಗ ಆಯ್ತು, ಇಬ್ರು ಅಧಿಕಾರಕ್ಕೆ ಬಂದ್ರು. ಆದ್ರೆ ಮತ್ತೆಂದೂ ಅವರಿಬ್ರು ಜೊತೆ ಸೇರದೇ ಇರೋ ರೀತಿಯಲ್ಲಿ ಒಂದು ರಾಜಕೀಯ ಸಂಚು ನಡೆದೇ ಹೋಯ್ತಂಗೆ. ಇವತ್ತದು ಯಶಸ್ವಿಯಾಗಿ, ಆ ರಾಜಕೀಯ ಸಂಚು ಯಶಸ್ವಿಯಾಗಿ ಮಾಯಾವತಿಯನ್ನು ಮುಗಿಸಿದ್ರು, ಮಲಯಂ ಸಿಂಗ್ ಅನ್ನ ಮುಗಿಸುವ ಅಧಿಕಾರದಿಂದ ದೂರ ಇಡುವ ಪ್ರಯತ್ನವನ್ನು ಮಾಡಲಾಯಿತು. ಇದು ಕರ್ಪೂರಿ ಠಾಕೂರ್ ಅವರ ಕಾಲದಲ್ಲಿ ಇನ್ನೂ ಕ್ರೂರವಾಗಿತ್ತು. ಎಷ್ಟರ ಮಟ್ಟಿಗೆ ಕ್ರೂರವಾಗಿತ್ತು ಅಂದ್ರೆ, ಅವರು ತೆಗೆದುಕೊಂಡ ನಿರ್ಣಯಗಳು ಬಹಳ ಆಶ್ಚರ್ಯಕರವಾದ ನಿರ್ಣಯಗಳು. ನನಗೆ ಇವತ್ತು ಅನಿಸ್ತಾ ಇದೆ ಹೀಗೆ ಮಾಡೋದಕ್ಕೆ ಸಾಧ್ಯವೇ ಅಂತೇಳಿ. ಅವರು ಮುಖ್ಯಮಂತ್ರಿ ಆದಾಗ SSLC ಪರೀಕ್ಷೆಯಲ್ಲಿ ಲಕ್ಷಾಂತರ ಜನ ಮಕ್ಕಳು ಇಂಗ್ಲಿಷ್ ನಲ್ಲಿ ಫೇಲ್ ಆಗಿಬಿಡ್ತಾರೆ. ಬೇರೆ ಎಲ್ಲಾ ವಿಷಯಗಳಲ್ಲಿ ಪಾಸ್ ಆಗ್ತಾರೆ, ಇಂಗ್ಲಿಷ್ ವಿಷಯದಲ್ಲಿ ಫೇಲ್ ಆಗ್ತಾರೆ. ಅದು ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಇರುವ ಸಮಸ್ಯೆ. ಇಂಗ್ಲಿಷ್ ಅಲ್ಲಿ ಪಾಸ್ ಆಗೋರು ಯಾರು? ಬಹಳ ದೊಡ್ಡ ದೊಡ್ಡ ಜಾತಿಯವರು, 1ನೇ ಕ್ಲಾಸಿಂದ ಇಂಗ್ಲಿಷ್ ಕಲ್ತಿರೋರು. ಈ ಸರ್ಕಾರಿ ಶಾಲೆಯಲ್ಲಿ ಓದೋರಿಗೆ ಇಂಗ್ಲಿಷ್ ಗೊತ್ತೇ ಆಗಲ್ಲ, ಅವ್ರು ಪಾಸ್ ಆಗಕ್ಕೆ ಸಾಧ್ಯವಿಲ್ಲ. ಕರ್ಪೂರಿ ಠಾಕೂರ್ ಅವರು ಇಂಗ್ಲಿಷ್ ನಲ್ಲಿ ಫೇಲ್ ಆದವರನ್ನ SSLC ಯಲ್ಲಿ ಫೇಲ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ಸರ್ಕಾರಿ ಆದೇಶವನ್ನೇ ಹೊರಡಿಸ್ಬಿಟ್ರು. ನಿಮಗೆಲ್ಲ ಆಶ್ಚರ್ಯ ಆಗ್ತದೆ, ಕರ್ನಾಟಕದಲ್ಲಿ ಕುವೆಂಪು ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ರು. ಇಂಗ್ಲಿಷು ನಮಗೆ ಕಡ್ಡಾಯವಾಗಿ ಓದಬೇಕಾದಂತ ವಿಷಯ ಆಗಬಾರದು, ನಮ್ಮ ಮಕ್ಕಳು ಲಕ್ಷಾಂತರ ಜನ ಅದರಲ್ಲಿ ಫೇಲ್ ಆಗೋದು ಅಗತ್ಯ ಇಲ್ಲ. ಇಲ್ಲಿ ಕುವೆಂಪು ಅವರ ಪ್ರತಿಪಾದನೆ ಅದು. ಕುವೆಂಪು ಅವರ ಕನ್ನಡ ಪ್ರೇಮವನ್ನ ಕುರಿತು ಪುಸ್ತಕಗಳನ್ನು ಓದಿದ್ರೆ ಇಂಗ್ಲಿಷಿನ ಬಗ್ಗೆ ಅವರಿಗೆ ಎಷ್ಟು ತಿಳುವಳಿಕೆ ಇತ್ತು ಅಂದ್ರೆ, ಯಾರಿಗೆ ಅಗತ್ಯ ಇದೆ ಅವರಿಗೆ ಇಂಗ್ಲಿಷ್ ಕಲಿಸ್ರಿ, ಎಲ್ರಿಗೂ ಯಾಕೆ ಹಿಂಸೆ ಕೊಡ್ತೀರಾ ಇಂಗ್ಲಿಷ್ ಪಠ್ಯ ಓದಿಸಿ ಅಂತ ಹೇಳ್ತಾ ಇದ್ರು. ಇದನ್ನ ಕರ್ಪೂರಿ ಠಾಕೂರ್ ಅವರು, ಕುವೆಂಪು ಕರ್ಪೂರಿ ಠಾಕೂರ್ ಅವರು ಎಂದು ಭೇಟಿ ಆಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆದ್ರೆ ಕರ್ಪೂರಿ ಠಾಕೂರ್ ಅವರು ಇಂಗ್ಲಿಷ್ ಓದ್ಲೇಬೇಕಾಗಿಲ್ಲ ಅಂತ ಸರ್ಕಾರಿ ಆದೇಶ ಮಾಡ್ತಾರೆ. ಈ ಇಂಗ್ಲಿಷ್ ಕಲ್ತಿರೋರೆಲ್ಲ ದಂಗು ಹೊಡೆದು ಹೋಗ್ಬಿಡ್ತಾರೆ. ಅರೆ ಇಂಥದ್ದು ಮಾಡಿದ್ರು ನೀವು ನಾಳೆ ಇನ್ನು ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ 10 ತಿಂಗಳಿಗೆ ಅವ್ರನ್ನ ಇಳಿಸೋ ಪ್ರಯತ್ನ ಮಾಡ್ತಾರೆ, ಇಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಭೂಸುಧಾರಣೆ ಜಾರಿ ತರಬೇಕು ಆ ರೀತಿ ಯೋಚನೆ ಮಾಡಿದ ಮತ್ತು ಇಡೀ ದೇಶದಲ್ಲಿ ಹಿಂದುಳಿದ ವರ್ಗಗಳಿಂದ ಬಂದ ಪ್ರಗತಿಪರ ಚಿಂತನೆಯ ಮುಖ್ಯಮಂತ್ರಿಗಳು ಬಹಳ ಕಡಿಮೆ ಜನ ಇದ್ದವರು. ಕಾಂಗ್ರೆಸ್ನಲ್ಲೂ ಇದ್ರು, ಆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ರಾಜ್ಯಗಳಲ್ಲಿ. ಆದ್ರೆ ಕರ್ಪೂರಿ ಠಾಕೂರ್ ಮತ್ತು ಕರ್ನಾಟಕದ ದೇವರಾಜ ಅರಸು ಅವರು ಬಹಳ ಚರ್ಚೆಗೆ ಒಳಗಾಗಿದ್ದವರು ಇಡೀ ದೇಶದಲ್ಲಿ. ಕರ್ನಾಟಕದಲ್ಲಿ ಭೂಸುಧಾರಣೆ ಅತ್ಯಂತ ಯಶಸ್ವಿಯಾದಂತ ರಾಜ್ಯ. ಕಮ್ಯುನಿಸ್ಟ್ ರಾಜ್ಯಗಳಿಗಿಂತಲೂ 1 ಪಟ್ಟು ಜಾಸ್ತಿಯಾಗಿ ಕರ್ನಾಟಕದಲ್ಲಿ ದೇವರಾಜ ಅರಸು ಜಾರಿ ಮಾಡಿದವರು ಈ ಭೂಸುಧಾರಣೆಯನ್ನು. ಆದ್ರೆ ಕರ್ಪೂರಿ ಠಾಕೂರ್ ಅವರು ಆ ಪ್ರಯತ್ನದಲ್ಲಿ ಯಶಸ್ವಿ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂದ್ರೆ
ಅಲ್ಲಿದ್ದಂತ ಜಮೀನ್ದಾರರ ಹಿಡಿತ ಸರ್ಕಾರದ ಮೇಲೆ ಮತ್ತು ರಾಜ್ಯದ ಮೇಲೆ ಎಷ್ಟೊಂದಿತ್ತು ಅಂದ್ರೆ ಅವರು ಏನ್ ಬೇಕಾದ್ರೂ ಮಾಡಬಹುದು, ಯಾರನ್ನ ಬೇಕಾದ್ರೂ ಇಳಿಸಬಹುದು ಅನ್ನುವ ಸ್ಥಿತಿ ಇದ್ದ ಕಾರಣದಿಂದಾಗಿ ಅವತ್ತಿನ ಸರ್ಕಾರ ಅವರು ಮುಂದುವರಿಯಕ್ಕೆ ಬಿಡ್ಲಿಲ್ಲ, ಅದು ಜಾರಿ ಆಗ್ಲಿಲ್ಲ. ಆವಾಗ ದೇವರಾಜ ಅರಸರು ಒಂದು ಮಾತು ಹೇಳ್ತಾರೆ. ದೇವರಾಜ ಅರಸರು ರಾಜಮನೆತನದವರು, ಅವರಿಗೆ ಮಲ್ಲ ಯುದ್ಧ ಅವೆಲ್ಲ ಅವರ ಕುಲಕಸುಗಳೇ. ಆ ಟರ್ಮಿನಾಲಜಿಲಿ ಹೇಳ್ತಾರೆ ದೇವರಾಜ ಅರಸರು. ಏನಂತ ಹೇಳ್ತಾರೆ ಅಂದ್ರೆ, ಕರ್ಪೂರಿ ಠಾಕೂರ್ ಮಲ್ಲ ಯುದ್ಧದ ಕೌಶಲ್ಯವನ್ನ ಕರಗತ ಮಾಡಿಕೊಳ್ಳುವ ಮೊದಲೇ ಕಣಕ್ಕೆ ಧುಮುಕಿದರು, ಆದ್ರಿಂದ ಅವರು ಯಶಸ್ವಿ ಆಗಲಿಲ್ಲ ಅನ್ನೋ ಒಂದು ಪಾಸಿಂಗ್ ರಿಮಾರ್ಕ್ ಮಾಡ್ತಾರೆ. ಅಂದ್ರೆ ಇದರ ಅರ್ಥ ಕೆಳಜಾತಿಗಳಿಂದ ಬಂದವರು ಯಶಸ್ವಿ ಆಗೋದು ಬಹಳ ಕಷ್ಟ. ನಿಮಗೆ ಗೊತ್ತಿದೆ, ನಿಮ್ಮಲ್ಲಿ ಬಹಳ ಜನರು ಗೊತ್ತಿದೆ. ಇಲ್ಲಿ ಬಹುಶಃ ಬಿ ಆರ್ ಪಾಟೀಲ್ರು, ನಮ್ಮ ನಾಯಕರಿದ್ದಾರೆ, MLA ಯಾರಿದ್ರು ಆ ಕಾಲದಲ್ಲಿ ಅವ್ರಿಗೆಲ್ಲ ಗೊತ್ತಿದೆ. ವೀರಪ್ಪ ಮೊಯ್ಲಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆದದ್ದು ಒಂದು ಪವಾಡವೇ, ಬಹಳ ದೊಡ್ಡ ಪವಾಡ ಅದು. ನಿಮಗೆ ಗೊತ್ತಿರ್ಲಿ, ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ಕಾಂಗ್ರೆಸ್ ಅದೇ ಪಕ್ಷದ ಮೇಲ್ಜಾತಿಯ ಯುವಕ ಅಟ್ಟಿಸಿಕೊಂಡು ಹೋದ ಪ್ರಕರಣ ಕೂಡ ನಡೆದು ಹೋಯಿತು. ಅವರನ್ನ ರಕ್ಷಣೆ ಮಾಡಲಿಕ್ಕೆ ಅವರದೇ ಜಾತಿಯ ಇನ್ನೊಬ್ಬ ಶಾಸಕ ಇಲ್ಲ ವಿಧಾನಸಭೆಯಲ್ಲಿ. ಅವ್ರ ಪರವಾಗಿ ನಿಂತು ಏನ್ ಮಾತಾಡ್ತಿದ್ದೀರಿ ಅಂತ ಕೇಳೋದಕ್ಕೆ ಇನ್ನೊಬ್ರಿಲ್ಲ. ಅಂತ ಸಮುದಾಯಗಳಿಂದ ಬಂದವರು ಯಶಸ್ವಿ ಆಗೋದು ಬಹಳ ಕಷ್ಟ. ಆದ್ರೆ ಯಶಸ್ವಿ ಆಗೋಕ್ ಸಾಧ್ಯ ಆಗಿದ್ದು ಕರ್ನಾಟಕದಂತ ರಾಜ್ಯದಲ್ಲಿ. ಯಾಕೆಂದ್ರೆ ಇಡೀ ಕರ್ನಾಟಕ ಅಂತ ಒಂದು ಮನಸ್ಥಿತಿಗೆ ಸಜ್ಜಾಗಿತ್ತು. ಆದ್ರೆ ಬಿಹಾರ, ಉತ್ತರ ಪ್ರದೇಶ, ಆ ರಾಜ್ಯಗಳು, ನಾವು ಯಾರು ಬಿಮಾರ ರಾಜ್ಯಗಳು ಅಂತ ಕರಿತೀವಿ, ಆ ರಾಜ್ಯಗಳು ಇಂಥ ಮನಸ್ಥಿತಿಗೆ ಇವತ್ತೂ ಕೂಡ ಸಜ್ಜಾಗಿಲ್ಲ ಅನ್ನೋದು ನಮ್ಮ ನಡುವಿನ ಬಹಳ ಅಪ್ಪಟ ಸತ್ಯ. ಅಂತಹ ದಗದಗಿಸುವ ಈ ಬೆಂಕಿಯ ನಡುವೆ ಕರ್ಪೂರಿ ಠಾಕೂರ್ ಅವರು ಹುಟ್ಟಿ ಬಂದಿದ್ದಾರೆ, ಇಷ್ಟು ದೊಡ್ಡ ನಾಯಕರಾಗಿದ್ದಾರೆ, ಸಮಾಜವಾದಿಯ ಕನಸು ಕಟ್ಟಿ ಬಿತ್ತನೆ ಮಾಡಿದ್ದಾರೆ ಅನ್ನೋದು ಬಹಳ ದೊಡ್ಡ ವಿಚಾರ. ಈಗ ನಮ್ಮ ಆಲಿ ಹೇಳ್ತಾ ಇದ್ರು, ನಮ್ಮೆಲ್ಲ ನಾಯಂದ್ರ ಚೌರಿಕರ ಅಂಗಡಿಗಳಲ್ಲಿ ಕರ್ಪೂರಿ ಠಾಕೂರ್ ಫೋಟೋ ಹಾಕ್ಬೇಕು ಅಂತ. ಇದನ್ನೊಂದು ಆಂದೋಲನೆ ಮಾಡಬೇಕು. ನಾನು ಯಾಕೆ ಮಾತನ್ನು ಹೋಗ್ತೀನಿ ಅಂದ್ರೆ, ನೀವು ರಕ್ಷಣೆ ಮಾಡದೇ ಇದ್ರೆ, ನೀವು ಅವ್ರ ಹೆಸರು ಹೇಳದೇ ಇದ್ರೆ ಬೇರೆಯವರು ಹೇಳ್ತಾರೆ ಅಂತ ನಿರೀಕ್ಷೆ ಮಾಡಬೇಡಿ, ಆಗೋದಿಲ್ಲ. ಮೊದಲು ನಾವು ಹೇಳಬೇಕು, ಆಮೇಲೆ ಉಳಿದವರು ಹೇಳಬೇಕು ಅಂತ ಕೇಳೋಣ. ಕರ್ಪೂರಿ ಠಾಕೂರ್ ಬರೀ ನಾಯಂದ್ರ ಸಮಾಜದ ನಾಯಕ ಅಲ್ಲ, ಭಾರತದ ಬಹುದೊಡ್ಡ ಕನಸಿನ ಸಮಾಜವಾದದ ನಾಯಕ. ಇವತ್ತು ಹೆಂಗಾಗಿದೆ ಸಮಾಜವಾದ ಅಂತ ಯಾರಾದ್ರೂ ಮಾತಾಡಿದ್ರೆ ಇವ್ನು ಹುಚ್ಚಿಡದೆ ಅಂತ ಜನ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಸಮಾಜವಾದ ಬಹಳ ದೊಡ್ಡ ಕನಸದು. ಕಮ್ಯುನಿಸ್ಟ್ ಸಮಾಜವಾದ ಒಂದು, ಸಮಾಜವಾದಿಗಳ ಸಮಾಜವಾದ ಒಂದು, ಮತ್ತು ದಲಿತರು ಕೆಳವರ್ಗದ ಜಾತಿಗಳಿಗೆ ಆ ಸಮಾಜವಾದ ಬಿಟ್ಟು ಬೇರೆ ಕನಸೇ ಇಲ್ಲ ಅವ್ರಿಗೆ. ನಾವೆಲ್ಲ ಕಮ್ಯುನಿಸ್ಟ್ ಪಕ್ಷದ ವಿದ್ಯಾರ್ಥಿ ಸಂಘಟನೆಯಿಂದ ಬಂದವರು. ಸನ್ಮಾನ್ಯ ಠಾಕೂರ್ ಅವರು ಕೂಡ, ಕರ್ಪೂರಿ ಠಾಕೂರ್ ಅವರು ಕೂಡ ಮೊದಲು ಕಮ್ಯುನಿಸ್ಟ್ ಪಕ್ಷದ ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದವರು. ಆಮೇಲೆ ಲೋಹಿಯಾ ಮತ್ತಿತರ ಪ್ರಭಾವಕ್ಕೊಳಗಾಗಿ ಸಮಾಜವಾದಿ ಆದವರು. ನಾವು ಕಮ್ಯುನಿಸ್ಟ್ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಿಲ್ವಲ್ಲ, ಇದು ಮುಖ್ಯ ಅಂತ ಅನಿಸ್ತದೆ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿಗೆ DSS ಬಂದವರು. DSS ಮೂಲಕವಾಗಿ ನಡ್ಕೊಂಡು ಕಾಂಗ್ರೆಸ್ ಪಾರ್ಟಿ ಒಳಗೆ ಬಂದವರು ನಾವು. ಇಲ್ಲಿ ಸಮಾಜವಾದ ಏನಾದ್ರೂ ಕಾಣಿಸ್ತದ ಅಂತ ಹುಡುಕ್ತಾ ಇದ್ದೀವಿ, ಇನ್ನೂ ಹುಡುಕಾಡ್ತಾ ಇದ್ದೀವಿ. ಈಗ ಬಿ ಆರ್ ಪಾಟೀಲ್ ಹೇಳ್ತಿದ್ರು, ಇಲ್ಲ ಕಣ್ರಿ, ಈಗಲೂ ಇಲ್ಲಿರೋ ಸಮಾಜವಾದಿಗಳನ್ನೆಲ್ಲ ಸೇರಿಸಿ ಒಂದು ಗುಂಪು ಕಟ್ಟಬೇಕು, ಇಲ್ಲಿದ್ರು ಬದುಕಂಗಿಲ್ಲ ನಾವೆಲ್ಲ ಅಂತ ಹೇಳ್ತಿದ್ರು ಅವರು. ನನಗೆ ಆ ಮಾತು ಸರಿ ಅಂತ ಅನಿಸ್ತಿದೆ. ಈಗಲೂ ಕಾಂಗ್ರೆಸ್ಸಿನ ಒಳಗಡೆ ಇರುವ ಸಮಾಜವಾದಿಗಳಿದ್ರೆ, ಅಕಸ್ಮಾತ್ ಬಿಜೆಪಿ ಒಳಗಡೆ ಯಾರಾದ್ರೂ ಸಮಾಜವಾದಿಗಳಿದ್ರೆ, ಅವ್ರ ಕನಸು ಚಿಗುರೋದಕ್ಕೆ ನಾವು ಒಂಚೂರು ಗೊಬ್ಬರ ನೀರು ಹಾಕ್ಬೇಕು. ಯಾಕೆ ನಮಗಿರುವ ಏಕೈಕ ಉಳಿಗಾಲ ಅದು ಒಂದೇ, ಬೇರೆ ಇನ್ನೇನು ಇಲ್ಲ. ನಾವು ಈ ಬಂಡವಾಳಶಾಹಿಗಳ ಜೊತೆಗೆ ಕಾಂಪೀಟ್ ಮಾಡಕ್ಕಾಗಲ್ಲ. ಅದಿದ್ದವರು ಮಾತ್ರ ರಾಜಕಾರಣ ಮಾಡಬೇಕು ಅಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ, ನಾವೆಲ್ಲ ದೂರ ಉಳಿಬೇಕಾಗ್ತದೆ. ಯಾರೋ ಶ್ರೀಮಂತರು ನಾಳೆ ವಿಧಾನಸಭೆಯಲ್ಲಿ, ಪಾರ್ಲಿಮೆಂಟ್ ನಲ್ಲಿ ಬರೀ ಶ್ರೀಮಂತರು ಮಾತ್ರ, ದಲಿತರು, ಹಿಂದುಳಿದ ವರ್ಗದಲ್ಲಿರುವ ಶ್ರೀಮಂತರು ಮಾತ್ರ. ಈ ಶ್ರೀಮಂತರು ಆ ಶ್ರೀಮಂತರ ಆಶಯಗಳಿಗೆ ಎಸ್ ಎಸ್ ಅಂತ ಕೈ ಎತ್ತೋ ಸ್ಥಿತಿ ಬರ್ತದೆ ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ತು, ಪಾರ್ಲಿಮೆಂಟ್ಗಳು. ಅದು ನಮ್ಮೆಲ್ಲರೂ ಗೋರಿ ಮೇಲೆ ಕಟ್ಟುವ ಪರಿಷತ್ಗಳವು. ಆದ್ರೆ ಇಲ್ಲ, ಇಲ್ಲಿ ಕೂಡ ಕೆಲವರಾದ್ರೂ ಮಾತನಾಡೋರು ಇದ್ದಾರೆ ಬಡವರ ಬಗ್ಗೆ, ಸಮಾಜವಾದಿಗಳ ಬಗ್ಗೆ, ಕರ್ಪೂರಿ ಠಾಕೂರ್ ಅಂತವ್ರ ಬಗ್ಗೆ, ದೇವರಾಜ ಅರಸು ಅಂತವ್ರ ಬಗ್ಗೆ ಯಾರಾದ್ರೂ ಮಾತನಾಡೋರು ಈಗಲೂ ಇದ್ದಾರೆ ಅಂತ ಅನ್ನೋದಾದ್ರೆ, ಇವ್ರ ಗುಂಪನ್ನ ಕಟ್ಟೋದಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ ಮಾಡಬೇಕು.
ಅವ್ರ ಆಸೆಗಳಿಗೆ ಗೊಬ್ಬರ ಹಾಕ್ಬೇಕು, ನೀರು ಹಾಕ್ಬೇಕು, ಎಷ್ಟಾದ್ರೂ ಸಹಾಯ ಆದ್ರೂ ಮಾಡ್ಬೇಕು. ಆವಾಗ ಯಾರಾದ್ರೂ ನಮ್ಮಂತವ್ರು ಒಬ್ರು ಇಬ್ರು ಅಲ್ಲಿ ನಿಂತ್ಕೊಂಡು ಬಾಯಾದ್ರೂ ಹರ್ಕೊಳಕ್ ಅವಕಾಶ ಸಿಗ್ತದೆ, ಗಂಟ್ಲು ಹರ್ಕೊಳಕ್. ಇಲ್ಲೇ ಇದ್ರೆ ಅದ್ರ ಸುದ್ದಿನೇ ಬರಲ್ಲ. ನೀವು ಗಮನಿಸಿ ನಮ್ಮ ಪರಿಷತ್ತು, ವಿಧಾನಸಭೆ, ಲೋಕಸಭೆಗಳನ್ನ, ಕೆಲವು ವಿಚಾರಗಳು ಚರ್ಚೆಗೆ ಬರೋದಿಲ್ಲ. ಬಹಳ ಮಹತ್ವದ ವಿಚಾರಗಳು. ಬಡತನದ ಬಗ್ಗೆ ಒಂದು ಕೂಲಂಕುಷವಾದ 2 ದಿನದ ಚರ್ಚೆ, 12 ಗಂಟೆ ಚರ್ಚೆ ಮಾಡಬೇಕು ಅಂದ್ರೆ ನಮ್ಮ ಸರ್ಕಾರಗಳು ಒಪ್ಪೋದಿಲ್ಲ. ಅಭಿವೃದ್ಧಿ ಆಗಿರೋ ದೇಶದಲ್ಲಿ ನೀನೇನು ಬಡತನದ ಬಗ್ಗೆ ಮಾತಾಡ್ತೀಯಾ ಅಂತಾರೆ. ಬಡವರ ಸಂಖ್ಯೆ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ, 8% ಬಂದಿದೆ. ಅವ್ರನ್ನ ತೆಗೆದಾಕಿದ್ರು ಆಯ್ತು, ಪರವಾಗಿಲ್ಲ, ಈ ದೇಶ ಅಭಿವೃದ್ಧಿ ಹೊಂದಿದ್ದು ಅಂತ ಹೇಳಕ್ ಶುರು ಮಾಡಿದ್ದಾರೆ. ಆದ್ರೆ ಅಕಸ್ಮಾತ್ ಈ ಬಡವರು ಉಳ್ಕೊಂಡಿದ್ರೆ ಈ ಎಲ್ಲ ಕೆಳಜಾತಿಯವರೇ ಉಳ್ಕೊಂಡಿರೋದು. ಈಗ ಎಲ್ಲ ಜಾತಿಗಳಲ್ಲೂ ಬಡವರು ಇದ್ದಾರೆ, ಬ್ರಾಹ್ಮಣರಲ್ಲಿದ್ದಾರೆ, ಲಿಂಗಾಯತರಲ್ಲಿದ್ದಾರೆ. ಅವರು ಸ್ವಲ್ಪ ದನಿ ಎತ್ತಿ ಹೊರಗೆ ಬರಬೇಕು, ನಾವು ಬಡವರ ಪಕ್ಷದವರು ಅಂತ ಬರಬೇಕು. ಆದ್ರೆ ಅವರು ಜಾತಿ ಬಿಟ್ಟು ಹೊರಗೆ ಬರಕ್ಕೆ ಅವ್ರು ತಯಾರಿಲ್ಲ. ಬಡತನ ಇಲ್ಲ ಅಂತ ಸರ್ಕಾರ ಹೊಡಿತಿರ್ತದೆ. ಕರ್ಪೂರಿ ಠಾಕೂರ್ ಅಂತವ್ರು ಎಲ್ಲಿ ಮಾತಾಡ್ಬೇಕು, ಅವ್ರ ಪರವಾಗಿ ಯಾರು ಮಾತಾಡ್ಬೇಕು, ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಇವತ್ತೇನು ಅವ್ರನ್ನ ಕುರಿತು ತಮ್ಮ ಕುಲ ತಿಲಕ ಅಂತೇಳಿ ಗುರುಮೂರ್ತಿ ಅವರು ಬರೆದಿರ್ಬೋದು, ಗೊತ್ತಿಲ್ಲ ನನಗೆ. ಹಂಗ್ ಬರೆದಿದ್ರೂ ತಪ್ಪಲ್ಲ. ಅವರೂ ಬರೀದೇ ಇದ್ರೆ ಬೇರೆಯವರು ಬರೆಯೋ ಪ್ರಯತ್ನ ಮಾಡೋದೇ ಇಲ್ಲ. ಆದ್ದರಿಂದ ನಾವು ಇಂಥವ್ರ ನೆನಪಿಗಾಗಿ ಆದ್ರು, ಇಂಥವ್ರನ್ನ ಈ ಚರಿತ್ರೆ, ಇಂಥ ಮಹನೀಯರು ಇದ್ರೂ ಈ ಚರಿತ್ರೆಯಲ್ಲಿ ಈ ರಾಜ್ಯವನ್ನು ಕಟ್ಟೋದಕ್ಕೆ, ಈ ಬಡವರ ಬಗ್ಗೆ ದನಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಅನ್ನುವ ಆಶಯಗಳಿದೆಯಲ್ಲ, ಆ ಆಶಯಗಳಾದ್ರೂ ಉಳಿಬೇಕು. ಪ್ರಾಯೋಗಿಕವಾಗಿ ಕಷ್ಟ ಅಂತ ಅನಿಸ್ತಿದೆ. ಯಾವ ಪಾರ್ಟಿಲಿ ಟಿಕೆಟ್ ಕೇಳಿದ್ರು ಮೊದಲು ನೀನ್ ಬ್ಯಾಂಕ್ ತಗೊಂಬರಪ್ಪ ಅಂತಾರೆ, ಪಾಸ್ಬುಕ್ ನ. ನೀನ್ ದೊಡ್ಡ ನಾಯಕ ಇರ್ಬೋದು, ಬಹಳ ದೊಡ್ಡ ಏನು ಜ್ಞಾನಿ ಇರ್ಬೋದು, ನೀನು ಅದರಲ್ಲಿ ಏನ್ರಿ ನಿನ್ ಜ್ಞಾನ ಅಂತ ಕೇಳ್ತಾರೆ. ನಾನು ಅದೆಲ್ಲ ಅನುಭವಿಸಿ ನಿಂತು ಮಾತಾಡ್ತಿದ್ದೀನಿ. ಆದ್ರೆ ಆ ಆಸೆ, ಕನಸನ್ನ ನಾವು ಬಿಡಬಾರ್ದು. ಆ ಕನಸನ್ನಾದ್ರೂ ಬಡವರ ತಲೆ ಒಳಗೆ ತುಂಬಬೇಕು. ಆಗ ಈ ದೇಶದ ರಾಜಕಾರಣಕ್ಕೆ ಒಂದು ಸ್ವಲ್ಪ ಆದ್ರೂ ಅರ್ಥ ಬರ್ತದೆ. ಆ ಕಾರಣದಿಂದ ಕರ್ಪೂರಿ ಠಾಕೂರ್ ಅವರು ನಮ್ಮ ಆದರ್ಶ ನಾಯಕರು ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಾಮಾಜಿಕವಾಗಿ ಹೇಗೆ ಸಮಾಜದಲ್ಲಿ ಎಲ್ಲರೂ ಎದ್ದು ನಿಲ್ಲಬಹುದು ಎನ್ನುವಂತಹ ಮಾತುಗಳನ್ನು ಆಡಿದಂತಹ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಡಾಕ್ಟರ್ ಎಲ್ ಹನುಮಂತಯ್ಯನವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ.